Hi, hello, this is Maitri from Rankbook Learning and Software Solutions. ಯಾರ್ಯಾರು IT aspirants ಇದ್ದೀರಾ ಅವ್ರಿಗೆ ಒಂದು ಗುಡ್ ನ್ಯೂಸ್. TCS ಅವರು ಸ್ಮಾರ್ಟ್ ಆ್ಯಂಡ್ ಇಗ್ನೈಟ್ ಹೈರಿಂಗ್ 2024ನ ಕಾಲ್ ಮಾಡಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಯಾರ್ಯಾರಿಗೆ ಬಿಟ್ಟಿದ್ದಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಎಲ್ಲನೂ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಅವ್ರದ್ದು ಏನೇನು ಕಂಡೀಷನ್ಸನ್ನು ಕೊಟ್ಟಿದ್ದಾರೆ, ಏನೇನು ಡಾಕ್ಯುಮೆಂಟ್ಸ್ ಇದೆ, ಹೇಗೆ ಅಪ್ಲೈ ಮಾಡೋದು ಎಲ್ಲನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಈಗ ಫಸ್ಟು ಅವರು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಬರೋಣ. ಫಸ್ಟ್ ದೇ ಆರ್ ಗಿವನ್ ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು, BCA ಸ್ಟೂಡೆಂಟ್ಸ್, BSc ಸ್ಟೂಡೆಂಟ್ಸ್ ಆ್ಯಂಡ್ BVoc ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. BSc ಯಲ್ಲೂ ಕೂಡ ಅವರು ಸಮ್ ಬ್ರಾಂಚಸ್ ಅನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. IT, ಕಂಪ್ಯೂಟರ್ ಸೈನ್ಸ್, ಮ್ಯಾಥ್, ಡೇಟಾ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್, ಸೈಬರ್ ಸೆಕ್ಯೂರಿಟಿ, ಬಯೋಕೆಮಿಸ್ಟ್ರಿ, ಇಷ್ಟು ಬ್ರಾಂಚ್ ಸ್ಟೂಡೆಂಟ್ಸ್, BSc ಇಷ್ಟು ಬ್ರಾಂಚ್ ಸ್ಟೂಡೆಂಟ್ಸು ಈ ಸಲ ಕಾಲ್ ಆಗಿರುವಂಥ TCS ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಅವರೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಫ್ರಮ್ ದ ಬ್ಯಾಚ್ ಆಫ್ 2024 ಅಂತ ಹೇಳಿದ್ದಾರೆ. ಇದನ್ನ ಪ್ರಾಪರ್ ಆಗಿ ನೋಡಿ. ಇದು ಒಂದು ಗುಡ್ ಆಪರ್ಚುನಿಟಿ. ಯಾರ್ಯಾರು IT ಸೆಕ್ಟರಲ್ಲಿ ವರ್ಕ್ ಮಾಡಬೇಕು, ಅದರಲ್ಲಿ ನನ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕಂತ ಇದ್ದೀರಾ ಅವ್ರಿಗೆ ಒಂದು ಗುಡ್ ಆಪರ್ಚುನಿಟಿ. ಈಗ ಒನ್ ಬೈ ಒನ್ ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. TCS ಅವರು ಸಮ್ ಕೀ ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ. ವರ್ಲ್ಡ್ ಕ್ಲಾಸ್ ಇನಿಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಇದಾಗಿರುತ್ತೆ. TCS ಇಗ್ನೈಟ್ ಆಫರ್ಸ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಇನಿಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಸ್ಪೆಷಲಿ ಟೈಲರ್ಡ್ ಫಾರ್ ಸೈನ್ಸ್ ಗ್ರಾಜುಯೇಟ್ಸ್ ಟು ಪರ್ಫಾರ್ಮ್ ಹೈ ಕ್ವಾಲಿಟಿ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ಸ್. ಒಂದೊಂದು ಫೀಚರ್ಸ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾನೆ ಅವನು ನೋಡಿ ಇಲ್ಲಿ. ಯೂನಿಕ್ ಬ್ಲೆಂಡ್ ಆಫ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಇನೋವೇಷನ್. ಇಲ್ಲಿ ನೋಡಿ, ನೀವೀಗ ಏನು ಟೆಕ್ನಾಲಜಿ ಇದೆ, ಕ್ಲೌಡ್ ಇದೆ, ಬ್ಲಾಕ್ ಚೈನ್ ಇದೆ, ರೋಬೋಟಿಕ್, ಡಿಜಿಟಲ್ ಎಂಜಿನಿಯರಿಂಗ್, ಇದ್ರ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾನೆ. ಆ್ಯಂಡ್ ಇಲ್ಲೊಂದು ಗುಡ್ ನ್ಯೂಸ್ ಏನಂದರೆ, ಜಸ್ಟ್ ಯು ಚೆಕ್ ಹಿಯರ್ ಎಕ್ಸ್ಕ್ಲೂಸಿವ್ ಹೈಯರ್ ಎಜುಕೇಷನ್ ಆಪರ್ಚುನಿಟೀಸ್. ಹೈಯರ್ ಎಜುಕೇಷನ್ ಕೂಡ ನಿಮಗೆ ಅವರು ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ಗಳಿಂದ ನಿಮಗೆ ಸಿಗುತ್ತೆ. 50% ಆಫ್ ಯುವರ್ ಹೈಯರ್ ಎಜುಕೇಷನ್ ಕೋರ್ಸ್ ಕ್ರೆಡಿಟ್ಸ್ ಅಂತ ಕೂಡ ಹೇಳಿದ್ದಾನೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಮಾಡಿದ್ದಾನೆ ಇಲ್ಲಿ, ಜಸ್ಟ್ ಯು ಅಬ್ಸರ್ವ್ ಇಯರ್. Our compensation package opportunity to participate in programs which can enhance your identity, career growth and compensation to the extent of 2.5 within 1 or 2 years of joining. ನೀವು ಎಲ್ಲ ಥರದ ಏನೇನು ಎಕ್ಸಾಮ್ಸ್ ಕೊಡ್ತಾರೆ, HR ಇಂಟರ್ವ್ಯೂ ಎಲ್ಲನೂ ಮುಗಿಸಿ ನೀವು ಜಾಯ್ನ್ ಆದ ವಿತಿನ್ 1 or 2 year ಅಲ್ಲಿ ನಿಮಗೆ ಅವರು 2.5 ಅಷ್ಟು ಇನ್ಕ್ರಿಮೆಂಟ್, ಈಗ 20 ಇದೆ ಅಂದರೆ ಅದರ 2.5 ಅಷ್ಟು ಜಾಸ್ತಿ ಆಗುತ್ತೆ ಸ್ಯಾಲ್ರಿ ಅಂತ ಹೇಳಿದ್ದೇನೆ. ಇದೊಂದು ಗುಡ್ ನ್ಯೂಸ್ ನಿಮಗೆ. ಸೇಮ್ ಅದೇ ವೆಬ್ಸೈಟಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಹೇಳಿದ್ದೇನೆ. ಅಪ್ಲಿಕೇಶನ್ ಪ್ರೋಸೆಸ್ ಫಾರ್ TCS BSc ಇಗ್ನೈಟ್ ಆ್ಯಂಡ್ ಸ್ಮಾರ್ಟ್ ಹೈರಿಂಗ್ ಬ್ಯಾಚಸ್ ಆಫ್ 2024 ಅಂತ ಕೊಟ್ಟಿದ್ದೇನೆ. ಜಸ್ಟ್ ಇಯರ್ ಯು ಅಬ್ಸರ್ವ್ ಸ್ಟೆಪ್ 1, 2, 3 ಅಂತ ಒಂದೊಂದಾಗಿ ನಿಮಗೆ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೀವು ಇದನ್ನು ನೋಡ್ತಾ ಕ್ಲಿಯರ್ ಆಗಿ ಟೈಮ್ ತಗೊಂಡು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಫಾರ್ಮೇಷನ್ಸನ್ನು ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಮ್ ಟು ದ ಇಂಪಾರ್ಟೆಂಟ್ ನೋಟ್ ಅಂತ ಒಂದು ಕೊಟ್ಟಿದ್ದಾನೆ. ಪ್ಲೀಸ್ ನೋಟ್ ದಟ್ ದಿಸ್ ಇಸ್ ಆ್ಯನ್ ಇನ್ಸೆಂಟರ್ ಟೆಸ್ಟ್ ಅಂತ ಕೊಟ್ಟಿದ್ದಾನೆ. ಜಸ್ಟ್ ನೋಡೋಣ ಏನು ಕೊಟ್ಟಿದ್ದಾನೆ ಅಂತ. ಕೈಂಡ್ಲಿ ಬಿ ಇನ್ಫಾರ್ಮ್ ದಟ್ ದ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ದ ರೆಸ್ಪೆಕ್ಟಿವ್ ಸೆಂಟರ್ಸ್ ವಿಲ್ ಬಿ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಫಾರ್ ಎಕ್ಸಾಂಪಲ್, ನಿಮಗೆ ಮೈಸೂರು ಸೆಂಟರ್ ಬೇಕು ಅಂತ ಅಂದ್ಕೊಡಿ. ಈಗ ಅಲ್ಲಿ TCS ಅವ್ರದ್ದು ತುಂಬ ಸೆಂಟರ್ಸ್ ಇದೆ. ಮ್ಯಾಂಗ್ಳೂರಲ್ಲಿದೆ, ಮೈಸೂರಲ್ಲಿದೆ, ಬ್ಯಾಂಗ್ಳೂರು, ಬೇರೆ ಬೇರೆ ಕಡೆ ಇದೆ. ಸೊ ನಾನು ಮೈಸೂರಲ್ಲೇ ಬರೀಬೇಕು ಎಕ್ಸಾಮು, ನಾನು ಮ್ಯಾಂಗ್ಳೂರ್ಗೆ ಹೋಗಿ ಬರೆಯೋದಕ್ಕಾಗಲ್ಲ ಎಕ್ಸಾಮನ್ನು. ಅವರು ಯಾವಾಗಲೂ ಫಸ್ಟ್ ಅಪ್ಲೈ ಮಾಡಬೇಕು. ಅದನ್ನೇ ಅವರಲ್ಲಿ ಹೇಳಿರೋದು, ಫಸ್ಟ್ ಕಮ್ ಫಸ್ಟ್ ಸರ್ವ್. ನೀವು ಫಸ್ಟ್ ಯಾರು ಅಪ್ಲೈ ಮಾಡ್ತೀರಾ ಅವ್ರಿಗೆ ಇಲ್ಲಿ ಮೈಸೂರು ಬ್ರಾಂಚಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. ಯಾರು ಲಾಸ್ಟಲ್ಲಿ ಬರೀತೀರಾ ಅವರು ಬೇರೆ ಬ್ರಾಂಚ್ಗೆ ಹೇಳ್ತಾರೆ, ನೀವು ಅಲ್ಲೋಗಿ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಿಫರ್ಡ್ ಸಿಟಿ. Come to the next one. Hence, it is important to register and apply at the earliest to select your preferred test center. ನಾನು ಆಲ್ರೆಡಿ ಹೇಳಿದ್ದೆ, the selection of preferred city will be restricted once the seats are full. For example, ನಾನು ಮತ್ತೆ ಇಲ್ಲೇ ಮೈಸೂರು ಸೆಂಟರ್ಗೆ ನಾನು ಇಲ್ಲೇ ಎಕ್ಸಾಮ್ ಬರಿತೀನಿ ಅಂತ ಹಾಕಿದ್ರು, ಅಲ್ಲಿ ಫಿಲ್ ಆಗಿದೆ ಅಂತ ತಕ್ಷಣ ನಿಮಗೆ ಅಲ್ಲಿ ಕೊಡೋದಕ್ಕೆ ಚಾನ್ಸ್ ಇಲ್ಲ. ಅವರು ಬೇರೆ ಸೆಂಟರ್ಗೆ ಎಕ್ಸಾಮ್ನ ಬರೆಯೋದಕ್ಕೆ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ನ ಕೊಡಬೇಕಂತ ಹೇಳಿದ್ದೇನೆ. ಯು ಮಸ್ಟ್ ಹ್ಯಾವ್ ಆಲ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಸ್ ಅಪ್ಲಿಕಬಲ್.
ಅಪ್ಲಿಕಬಲ್ ಏನೇನು ಡಾಕ್ಯುಮೆಂಟ್ಸು, ಮಾರ್ಕ್ ಶೀಟ್ಸ್ ಇರ್ಬೋದು, ಡಿಗ್ರಿ ಸರ್ಟಿಫಿಕೇಟ್ ಇರ್ಬೋದು, ಇಂಟರ್ನ್ಶಿಪ್ ಲೆಟರ್ಸ್ ಇರ್ಬೋದು, ಏನಾದರೂ ಇಂಟರ್ನ್ಶಿಪ್ ಮಾಡಿದರೆ ಅದರದ್ದು ಸರ್ಟಿಫಿಕೇಟ್ಸ್ ಇರುತ್ತಲ್ಲ ಆ ಸರ್ಟಿಫಿಕೇಟ್ಸ್ ಇರ್ಬೋದು, ವರ್ಕ್ ಎಕ್ಸ್ಪೀರಿಯನ್ಸ್ ಇಫ್ ಇನ್ ಕೇಸ್ ನೀವೇನಾದರೂ ನಂಗೆ ಅವಾಗ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ಓಕೆ, ಯಾ ನೆಕ್ಸ್ಟ್ TCS does not send any job offers, any hiring related communication from unofficial email IDs. ಫಾರ್ ಎಕ್ಸಾಂಪಲ್ ಈಗ TCS ಜಾಬ್ ಕಾಲ್ ಆಗಿದೆ ಅಂತ ಗೊತ್ತಿದೆ, ಸೊ ನಿಮಗೆ ನಾವು TCS ಕಡೆಯಿಂದ ಮಾಡಿದ್ದೀವಿ ಮೆಸೇಜು, ಇಮೇಲ್, ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸಿ ಅದು ಇದು ಅಂತ ಎಲ್ಲ ಕಳಿಸ್ಬೋದು. ಸೊ ಅವರು ಆ ಕಂಪ್ನಿ ಕಡೆಯಿಂದನೇ ಹೇಳ್ತಾ ಇದ್ರೆ ನಾವು ಯಾವುದೇ ರೀತಿಯಾದ ಕಮ್ಯುನಿಕೇಷನ್ನ ಅನ್ಅಫಿಷಿಯಲ್ ಇಮೇಲ್ಸ್ ಮೂಲಕ ಮಾಡಲ್ಲ. ಅವ್ರು ಮಾಡೋದಿದ್ರೆ ಏನಿದ್ರು TCS ಏನು ಒರಿಜಿನಲ್ ಮೇಲ್ ಐಡಿ ಇದೆ ಅದರಿಂದನೇ ಮಾಡ್ತಾರೆ. ಓಕೆ, ಯಾ TCS does not ask candidates to deposit any money for the job. ಒಂದೊಂದು ಈಗ ಬರ್ತಾ ಇದೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ, ನಿಮಗೆ TCS ಬೇಕಾ ಇಷ್ಟು ಅಮೌಂಟನ್ನು ನೀವು ಪೇ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು TCS ಅಲ್ಲಿ ಜಾಬ್ ತಗೋಬಹುದು ಅಂತ ಎಲ್ಲ ಕೊಡ್ತಾರೆ. ಸೊ ಆ ರೀತಿ ಎಲ್ಲ TCS ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟನ್ನು ಇದುವರೆಗೂ ಕೊಟ್ಟಿಲ್ಲ. ಪ್ಲೀಸ್ ಡೋಂಟ್ ಡೆಪಾಸಿಟ್ ಎನಿ ಮನಿ. ಓಕೆ, ಯಾ TCS ಇಸ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಎಕ್ಸ್ಟರ್ನಲ್ ಏಜೆನ್ಸಿ. ಫಾರ್ ಎಕ್ಸಾಂಪಲ್ ಸಮ್ ಏಜೆನ್ಸಿಗಳು ನಾವು ಏಜೆನ್ಸಿ ಅವರು TCS ಅವ್ರ ಜೊತೆ ಟೈಅಪ್ ಆಗಿದ್ದೀವಿ, ನಮ್ಮ ಮೂಲಕ ನೀವು ಎಕ್ಸಾಮ್ ಬರೆದ್ರೆ ನಿಮಗೆ ನಾವು ಡೈರೆಕ್ಟ್ ಆಗಿ ಜಾಬ್ ಅಲಾಟ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲ ಮೋಸ ಆಗಿರೋ ಚಾನ್ಸಸ್ ಆಲ್ರೆಡಿ ಇದೆ ತುಂಬ. ಸೊ ಆ ಥರ ಯಾವುದೇ ಏಜೆನ್ಸಿ ಜೊತೆಗೆ TCS ಅವರು ನಾವು ಟೈಅಪ್ ಆಗಿಲ್ಲ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಓಕೆ, ಯಾ ನೆಕ್ಸ್ಟ್ ಇದಿಷ್ಟು ಆದಮೇಲೆ ಎಕ್ಸಾಮ್ ಡೇಟ್ ಏನಿದೆ ಅದನ್ನು ನೋಡೋಣ. ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಇಂಪಾರ್ಟೆಂಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಎಂಡ್ ಡೇಟ್ ಆಲ್ರೆಡಿ ಎಕ್ಸಾಮ್ ಡೇಟ್ ಅಪ್ಲಿಕೇಶನ್ ಮಾಡೋದಕ್ಕೆ ಬಿಟ್ಟಿರೋದ್ರಿಂದ ಎಂಡ್ ಡೇಟ್ ಬಂದು ಥರ್ಸ್ಡೇ 10th October 2024. ಇದೇ ಮಂತ್ 10th October ಲಾಸ್ಟ್ ಡೇಟ್ ಇದೆ, ತುಂಬ ಕಡಿಮೆ ಟೈಮ್ ಇದೆ. ಪ್ಲೀಸ್ ಅಲ್ಲಿ ಏನೇನು ಪ್ರೊಸೀಜರ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ವೆಬ್ಸೈಟಲ್ಲೇ ನಿಮ್ಗೆ ಇನ್ ಡೀಟೇಲ್ ಆಗಿ ಕೊಟ್ಟಿರೋದನ್ನ ಅದನ್ನು ನೋಡ್ತಾ ನೀವು ಆಲ್ರೆಡಿ ಅಪ್ಲೈ ಮಾಡಿದವ್ರಿಗೆ ಆಲ್ ದ ಬೆಸ್ಟ್. ಇನ್ನು ಅಪ್ಲೈ ಮಾಡಿಲ್ಲದವ್ರಿಗೆ ಇದು ಗುಡ್ ಆಪರ್ಚುನಿಟಿ, ಪ್ಲೀಸ್ ಅಪ್ಲೈ ಮಾಡಿ. ಯಾ ಟೆಸ್ಟ್ ಡೇಟನ್ನು ಕೂಡ ಇಲ್ಲೇ ಹೇಳಿದ್ದಾನೆ, 15th October 2024 ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾನೆ. ಬಿಕಾಸ್ ಇವರು ಬ್ಯಾಚ್ ವೈಸಲ್ಲಿ ಎಕ್ಸಾಮ್ ಮಾಡ್ತಾರೆ, 15th ಇಂದ ಬ್ಯಾಚಸ್ ಶುರು ಆಗುತ್ತೆ. ಓಕೆ, ಯಾ ಇದೆರಡು ಇಂಪಾರ್ಟೆಂಟ್ ಡೇಟ್ ಆಗಿದೆ. ಸೊ ಪ್ಲೀಸ್ ಇದನ್ನು ನೀವು ಎಲ್ಲಾದರೂ ನೋಟ್ ಮಾಡ್ಕೋಬೇಕು. ಓಕೆ, ಯಾ ನೆಕ್ಸ್ಟು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಇದರಲ್ಲಿ ಡೌಟ್ ಆಯಿತು, ನಾನು ಎಲಿಜಿಬಲ್ ಇದ್ದೀನಾ ಇಲ್ವಾ, ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಇಲ್ಲಿ ಕೆಳಗಡೆ ಒಂದು ವೆಬ್ಸೈಟ್ ಸ್ಕ್ರಾಲ್ ಆಗ್ತಾ ಇದೆ, ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ, ಅಕೌಂಟ್ ನಮ್ಮದು ಫೋನ್ ನಂಬರ್ ಇದೆ. ಸೊ ನಿಮ್ಗೆ ಎನಿ ಡೌಟ್ಸ್ ಏನಾದರೂ ಕ್ಲಾರಿಫಿಕೇಶನ್ ಬೇಕದಕ್ಕೆ ಅಂತಂದರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಯಾ ನೆಕ್ಸ್ಟ್ ಟೆಸ್ಟ್ ಪ್ಯಾಟ್ರನ್ಗೆ ಬರೋಣ. ಟೆಸ್ಟ್ ಪ್ಯಾಟ್ರನ್ ಅಲ್ಲಿ ಜಸ್ಟ್ ಯು ಅಬ್ಸರ್ವ್ ಇಯರ್ ಅವರು ಟೋಟಲ್ ದ ಡ್ಯೂರೇಷನ್ ಆಫ್ ಅಸೆಸ್ಮೆಂಟ್ ಈಸ್ 120 minutes ಆ್ಯಂಡ್ ಈಸ್ ಡಿವೈಡೆಡ್ ಇಂಟು 4 sections. ನಿಮಗೆ ಎಷ್ಟು ಟೈಮ್ ಕೊಡ್ತಾನೆ, 120 minutes ಅಷ್ಟು ಟೈಮ್ ಕೊಡ್ತಾರೆ. 2 hours 120 minutes ಅಂದರೆ ಎಷ್ಟಾಯಿತು, 2 hours ಟೈಮ್ ಇರುತ್ತೆ. ಆ್ಯಂಡ್ ಎಕ್ಸಾಮಲ್ಲಿ 4 section ಆಗಿ ಅದನ್ನು ಡಿವೈಡ್ ಮಾಡಿರ್ತಾರೆ. ಫಸ್ಟ್ ಒಂದು ನ್ಯೂಮರಿಕಲ್ ಎಬಿಲಿಟಿ, ವರ್ಬಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ, ಕೋಡಿಂಗ್ ಅಂತ ಕೊಟ್ಟಿರ್ತಾನೆ. ವರ್ಬಲ್ ಅಂದರೆ ನಿಮ್ಮದು ಕಮ್ಯುನಿಕೇಷನ್ ಇಂಗ್ಲೀಷ್ ಏನಿದೆ ಅದನ್ನು ಚೆಕ್ ಮಾಡ್ತಾನೆ. ನ್ಯೂಮರಿಕಲ್ ಎಬಿಲಿಟಿ ಅಂದರೆ ಕ್ವಾಂಟಿಟೇಟಿವ್, ನ್ಯೂಮರಿಕಲ್ ಎಬಿಲಿಟಿ ಕ್ವಾಂಟಿಟೇಟಿವ್ ಎರಡೂ ಸೇಮ್. ಓಕೆ, ಯಾ ಅದ್ರ ಬೇಸಿಸ್ ಮೇಲೆ ಸಮ್ ಕ್ವೆಶನ್ಸ್ ಅನ್ನ ಕೇಳ್ತಾನೆ. ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಎಬಿಲಿಟಿನೂ ಕೂಡ ಆ ಟೆಸ್ಟಲ್ಲಿ ಚೆಕ್ ಮಾಡ್ತಾನೆ. ಓಕೆ, ಆ್ಯಂಡ್ ಒಂದು ಕೋಡಿಂಗ್ ಇರುತ್ತೆ, ಅದು ಆಪ್ಷನಲ್ ಅಂತ ಇದೆ. ಏನಕ್ಕೆ ಆಪ್ಷನಲ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇದಿಷ್ಟು ಬೇಸಿಸಲ್ಲಿ 120 minutesಗೆ ನಿಮಗೆ 4 section ಆಗಿ ಡಿವೈಡ್ ಮಾಡಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಯಾ ಈ ಟೆಸ್ಟ್ಗೆ ನೀವು ನೀಟಾಗಿ ಪ್ರಿಪೇರ್ ಆಗಿದ್ದೀರಾ, ಗೊತ್ತಿದೆ ನನಗೆ ಅದರ ಟಾಪಿಕ್ಸ್ ಅಂದರೆ ಡೋಂಟ್ ಮಿಸ್ ದ ಚಾನ್ಸ್. ಪ್ಲೀಸ್ ಅಪ್ಲೈ ಮಾಡಿ, ಅದೊಂದು ಒಳ್ಳೆ ಆಪರ್ಚುನಿಟಿ. ನಿಮಗೆ ಹೇಗಿರುತ್ತೆ ಎಕ್ಸಾಮ್ಸು ಏನು ಅಂತ ಇದರಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ನಾವು ರ್ಯಾಂಕ್ ಬುಕ್ ಆರ್ಗನೈಸೇಷನ್ ಕಡೆಯಿಂದ ಒಂದು ರೆಡಿಗ್ರಾಡ್ ಅಂತ ಇದಕ್ಕೆ ಅಂತಲೇ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಪ್ಲೇಸ್ಮೆಂಟ್ಗೆ ರಿಕ್ವೈರ್ಮೆಂಟ್ ಇರೋ ಎಲ್ಲ ರೀತಿ ಕೋಚಿಂಗನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಕ್ವಾಂಟಿಟೇಟಿವ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಏನೇನಿದೆ ಅದರದ್ದು ಟೆಸ್ಟ್ ಸೀರೀಸನ್ನು ಪ್ರೊವೈಡ್ ಮಾಡ್ತೀವಿ. ಒಂದೊಂದು ಕ್ಲಾಸಲ್ಲೂ ಇನ್ ಡೀಟೇಲ್ ಆಗಿ ಏನು ಕೇಳ್ತಾರೆ, ಎಕ್ಸಾಮ್ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವೆಶನ್ ಪೇಪರ್ಸನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಇನ್ ಡೀಟೇಲ್ ಆಗಿ ಒಂದೊಂದು ಟಾಪಿಕ್ನ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಕೋಡಿಂಗ್ ಬಗ್ಗೆ ಹೇಳ್ಕೊಡ್ತೀವಿ, ಏನೇನಿದೆ ಕೋಡಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಕ್ಲಾಸಸ್ ಕೂಡ ನಾವು ಮಾಡ್ಕೊಡ್ತೀವಿ. ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದೆ, ನಾನು ಈ ಅಟೆಂಪ್ಟೇ ನಾನು ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ದರೆ ಸೊ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರೋ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವೆಬ್ಸೈಟ್ ಡೀಟೇಲ್ಸ್ ಇದೆ, ಆ ವೆಬ್ಸೈಟ್ ಡೀಟೇಲ್ಸ್ನ ನೀವು ವಿಸಿಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ನಿಮಗೆ ಅದರಲ್ಲೇ ಸಿಗುತ್ತೆ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ, ನೆಕ್ಸ್ಟ್ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.